ಅವತ್ತಿಂದ ಏನು ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ ನನಗೆ, ಯಾವತ್ತೂ ಧೈರ್ಯ ಕಡಿಮೆ ಆಗಿತ್ತು. ಅವ್ರನ್ನ ಬಂದು ಮಾತಾಡ್ಸಾಗ ಧೈರ್ಯವಾಗಿರು, ದೇವರೇ ಜೊತೆ ಇರ್ತಾರೆ ಅಂತ ನಾನೇನು ಒಂದು ಹೇಳಕ್ ಇಷ್ಟಪಡ್ತೇನೆ. ದೇವರಲ್ಲ, ನೀವು ನನ್ನ ಜೊತೆ ಇದ್ರೆ, ನೀವು ನನಗೆ ಧೈರ್ಯ ಕೊಡ್ತೀರಿ. ಇವತ್ತು ಏನು ಈ ಸ್ಥಾನದಲ್ಲಿ ಇದೀನೋ ಅದು ನನಗೆ, ನಮ್ಮ ತಾಯಿಗೆ ಮತ್ತೆ ನಿಮಗೂ ಗೊತ್ತು. ನಿಮ್ಮ ಆಶೀರ್ವಾದ ಸದಾ ನನಗೆ ಅಂತಲ್ಲ, ಇಡೀ ಜಗತ್ತಿಗೆ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೇರೆ ಎಲ್ಲೆಲ್ಲೋ ಜಾಗ ಹೋಗ್ತೀವಿ, ನೋಡ್ತೀವಿ, ಆದ್ರೆ ಈ ಮಠಕ್ಕೆ ಬಂದ್ರೆ, ಸ್ವಾಮಿಗಳು ನೋಡಿದ್ರೆ ಏನೋ ಒಂದು ಆನಂದ, ಒಂದು ಸಮಾಧಾನ. ಯಾಕಂದ್ರೆ ಈ ಜಗತ್ತಲ್ಲಿ ನಾವು ನೋಡ್ತಾ ಇದ್ದೀವಿ, ನನಗೆ ಇವತ್ತು 50 ವರ್ಷ ಆಗಿದೆ. ಈ ಜಗತ್ತು ಹೆಂಗಿದೆ ಅಂದ್ರೆ, ಎಲ್ಲಿ ಬೇರೆಯವ್ರನ್ನ ಬಲಿ ಹಾಕ್ಬೇಕು, ಎಲ್ಲಿ ಅವರು ಮೇಲಕ್ಕೆ ಹೋಗ್ಬೇಕು ಅಂತ ಇದೆ ಈ ಜಗತ್ತು. ಆದ್ರೆ ಸ್ವಾಮಿಗಳು ಎಲ್ಲರನ್ನ ಒಂದೇ ರೀತಿಯಲ್ಲಿ ನೋಡಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಏನು ಆಶೀರ್ವಾದ ಮಾಡುತ್ತಾರೋ ಅದು ಬಹಳ ದೊಡ್ಡದು. ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಕ್ಕೆ ಇಚ್ಛೆ ಪಡಲ್ಲ. ದೇವರ ಆಶೀರ್ವಾದಕ್ಕಿಂತ ಗುರುಗಳ ಆಶೀರ್ವಾದ ಜಾಸ್ತಿ ಇರಬೇಕು ಅಂತಾರೆ. ಆ ಆಶೀರ್ವಾದ ನನಗಿದೆ, ಅದು ನಿಮ್ಮಿಂದ ಇದೆ ಅಂತ ಏನು ಒಂದು ನನಗೆ ಈ ಸ್ಥಾನ ಸಿಕ್ಕಿದೆ ಇವತ್ತು, ಅದು ನಿಮಗೆ ಅರ್ಪಿಸಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳಿ ನಾನು 2 ಮಾತು. ಗೌರವನ್ನ ಸ್ವೀಕಾರ ಮಾಡಿದಂತ ಕುಮಾರಿ ಶಿವಾನಿಯವರೇ, ಮಹಾಸನ್ನಿಧಿಯವರ ಶಿಷ್ಯರಾಗಿ ಬಂದಿದ್ದಲ್ಲಿ ಒಂದು ಮಠದ ಗುರುಗಳನ್ನು ತಿಳ್ಕೊಂಡು ಯಾವತ್ತು ಈ ಮಠದೊಳಗಡೆ ಕಾಲಿಡಬೇಕಾದ್ರೆ ನಾವೆಲ್ಲ ಶಿಷ್ಯರಾಗಿ ಬಂದಿರ್ತೀವಿ. ಅದರಲ್ಲೂ ಮಹಾಸ್ವಾಮೀಜಿಯವರ ಹತ್ರ ಬಂದಾಗ ನಾವೆಲ್ಲ ಶಿಷ್ಯರಾಗೇ ಇದ್ದೀವಿ. ಇನ್ನು ಮುಂದೆನೂ ಅದೇ ರೀತಿ ಇರ್ತೀವಿ. ಯಾಕಪ್ಪ ಈ ಮಾತಂತಂದ್ರೆ ಅಂದ್ರೆ, ನಮ್ಮನ್ನೆಲ್ಲ ಬೆಳೆಸಿದಂತ ಶ್ರೇಯಸ್ಸು ಸುಮಾರು 100 ಮಠಾಧೀಶರುಗಳಿಗೆ ಬೆನ್ನೆಲುಬಾಗಿ ನಿಂತು ಅವರ ಮುಂದೆ ನಡೆಯುವಂತಹ ಹೆಜ್ಜೆಗೆ ತಾವು ಸಹಕಾರ ಸಹಾನುಭೂತಿಯನ್ನು ಕೊಟ್ಟಂತ ಮಹಾಶಿವಯೋಗಿಗಳು ಅಂತಂದ್ರೆ ನಮ್ಮ ಕೋಡಿ ಮುರುಘಪ್ಪ. ತಾವೆಲ್ಲ ಇವತ್ತು ಉಪಸ್ಥಿತರಿದ್ರಿ ಅಂದ್ರೆ ಒಂದ್ ಏನಾದ್ರೂ ಕೃಪಾ ಇರಲೇಬೇಕಲ್ಲ ನಿಮಗೆ, ಹೌದ್ರಾ? ನಿಮಗ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಭಗವಂತನ ಕೃಪೆ ಅದೇ ಅನ್ನೋದಕ್ಕ ಒಂದು ಪ್ರತ್ಯಕ್ಷವಾದ ಸಾಕ್ಷಿ ಏನು? ಭಗವಂತನ ಕೃಪೆ ಅದ ಅನ್ನೋದಕ್ಕೆ ಯಾರಿಗಾರು ಗೊತ್ತದ? ಭಗವಂತನ ಕೃಪೆ ಇದೆ ಅನ್ನೋದಕ್ಕೆ ಪ್ರತ್ಯಕ್ಷವಾದ ಸಾಕ್ಷಿ ಏನಾಗುತ್ತಂದ್ರೆ, ಅದು ನೀವೆಲ್ಲ ಇವತ್ತು ಕೋಡಿ ಮಠದ ಈ ಸಮಾರೋಪ ಸಮಾರಂಭದಲ್ಲಿ ಈ ದಿವ್ಯ ಸನ್ನಿಧಿಯವರ ಮುಂದೆ ನೀವು ಕೂತಿದ್ರಲ್ಲ, ಇದೇ ನಿಜವಾದಂತಹ ಕೃಪೆ ಅಂತ ಹೇಳ್ಬೋದು. ಮತ್ತು ಅವನ ಕೃಪಾ ಇಲ್ಲ ಅಂದ್ರೆ ನೀವೆಲ್ಲ ಬರ್ತಿದ್ರೆ, ಹೌದಲ್ಲ? ಭಗವಂತ ಕಲ್ಪಿಸಿದ ನಿಮ್ಮ ಗುರುಗಳ ಹತ್ರ ಹೋಗ್ರಿ, ಕೋಡಿ ಮಠಕ್ಕೆ ಹೋಗ್ರಿ, ಒಂದಿಷ್ಟು ಮಾಡಿದಂತ ಕರ್ಮವನ್ನು ತೊಳ್ಕೊಳ್ರಿ ಅಂತ ಅಂತಾರೆ, ಹೌದಲ್ಲ? ಏನ್ ತೊಳ್ಕೊಳ್ತಾರೆ? ದೇವಸ್ಥಾನದಾಗ ಹೋದಂದ್ರ ಮಾತನಾಡುವಂತ ದೇವ್ರು ಸಿಗ್ತಾರ? ಇಲ್ಲ. ಸಾಕ್ಷಾತ್ ನರಗೋ ಪರಾಕೃತಿ ಅಂತಂದ್ರು. ಅಂದ್ರೆ ಗುರುಗಳ ರೂಪದಲ್ಲಿ ದೇವರೇ ವಾಸವಿದ್ದಾರೆ ಅಂತ. ಈಗ ನಮ್ಮ MP ಅವರು ಅಷ್ಟು ಸುಂದರವಾಗಿ ಮಾತಾಡಿದ್ರು. ನಾನು ದೇವರಿಗ ನಮನವನ್ನು ಹೇಳೋದಕ್ಕಿಂತ ಮುಂಚೆವಾಗಿ ನಾನು ಗುರುಗ ನಮನವನ್ನು ಹೇಳ್ತೀನಿ ಅಂತಂದ್ರು. ಗುರು ತೋರಿಸಿದ ಫಸ್ಟ್ ಮೊದಲೇ ಪ್ರಪ್ರಥಮವಾಗಿ ಅಂದ್ರೆ, ಇದು ದೇವರಂತ ತೋರಿಸಿದಂತವರೇ ಮೊದಲು ಗುರುವಾಗಿರ್ತಾರೆ. ಈ ಮಾರ್ಗದಲ್ಲಿ ನಡಿ ಅಂತ ತಿಳ್ಕೊಂಡು ಹೇಳೋದೇ ಗುರು. ನಾನು ಅದೇ ನೀ ಎದುರುಬೇಡ ಅಂತ ತಿಳ್ಕೊಂಡು ಹೇಳುತ್ತಾರೆ ಗುರು ಅಂತ. ಗುರುವಿನ ಸಾನ್ನಿಧ್ಯಕ್ಕೆ ಅವ್ರ MP ಅವರಷ್ಟು ಸುಂದರವಾದಂತ ಮಾತು ಹೇಳಿದ್ರು. ಒಬ್ಬ ಮನುಷ್ಯ ಒಂದು ಜಗದ ಮೇಲೆ ಕೂರ್ಬೇಕಾತಂದ್ರೆ 4 ವಿಷಯದಲ್ಲಿ ಅವನು ಪ್ರಬುದ್ಧನಿರ್ಬೇಕು. ಯಾವ್ದಪ್ಪ ಅಂದ್ರೆ ಯಶ, ಬಲ, ವಿದ್ಯೆ, ಜ್ಞಾನ. ಅಂದ್ರೆ ಜ್ಞಾನದ ಸಹ ಈ 4 ನೀವು ಚೇರ್ ಕೂತಿರಲ್ಲ, ನಮ್ಮ MP ಸಾಹೇಬ್ 4 ಕಾಲು. ಈ 4 ಕಾಲು ಮಜಬೂತ್ ಆಗ್ಬೇಕಾಗಿತ್ತು ಅಂದ್ರೆ, ಬಹಳ ಸ್ಟ್ರಾಂಗ್ ಆಗ್ಬೇಕಾಗಿತ್ತು ಅಂದ್ರೆ ಏನಾಗಬೇಕು? ಏನ್ ಮಾಡ್ಬೇಕು?
ಅವರು ಆ ಕಾರ್ಯವನ್ನು ಮಾಡಿದ್ರೆ ಅದಕ್ಕೆ ಆ ಸ್ಥಾನ ಸಿಕ್ಕದೆ. ಅವ್ರು ಹೇಳುದಿಲ್ಲ, ಗುರುವಿನ ಪಾದ ಪೂಜೆ, ಗುರುವಿನ ಪ್ರೀತಿಗೆ ಪಾತ್ರನಾದೊಡೆ ಸಿಕ್ಕಿತು ನನಗ ಆ ಒಂದು ಏನು ಸ್ಥಾನ ಅಂತ ಹೇಳ್ಕೊಂಡು. ಆ ಸ್ಥಾನಕ್ಕೆ ಸಿಗ್ಬೇಕಾದ್ರೆ ಗುರುವಿನ ಆಶೀರ್ವಾದ ಇತ್ತು, ಗುರುವಿನ ಪಾತ್ರಕ್ಕೆ ಅಂದ್ರೆ ಗುರುವಿನ ಪ್ರೀತಿಗೆ ಪಾತ್ರ ಆದ ಮಾತ್ರ ಆ ಸ್ಥಾನ ಸಿಗ್ಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಅವ್ರು ಇವತ್ತು ಬಹಳ ಸುಂದರವಾಗಿ ಅತಿ ಸರಳವಾಗಿ ತಿಳಿಸಿದಂತವ್ರು. ಗುರು ಇದ್ರೆ ಎಲ್ಲ, ಗುರು ಇಲ್ಲ ಅಂದ್ರೆ ಏನಿಲ್ಲ. ಅದೇ ರೀತಿ ಇವತ್ತು ಯಾರು ಕುಮಾರ ಶಿವಾಜಿಯವರು ಮಠದಲ್ಲೇ ಬೆಳೆದಂತ ಒಂದು ಸಣ್ಣ ಕೂಸು ಇವತ್ತು ಸುಮಾರು ಒಂದು ನಮಗ ಸ್ವಾಮೀಜಿಯವರಂದ್ರೆ ನಾನು ನೋಡೇ ಇಲ್ಲ, ಇಷ್ಟುಕೊಂಡು ಪದಕಗಳನ್ನ ತಗೊಂಡೈತೆ ಮಗಳಂತ ತಿಳ್ಕೊಂಡಾಗ ಮಠದ ಮಗಳದ ಸುಮಾರು 2-3 ಕಿಲೋ ಇರ್ಬೇಕು. ಅವ್ರಂದ್ರು ಇದು ವಜ್ಜೆ ಆಗ್ಬಿಟ್ಟೈತೆ ನನಗೆ ಬಹಳ ಕುತ್ತಿಗೆ ಅಂತ. ಆ ವಜ್ಜಿ ಆ ಒದರ ಇರೋದಲ್ಲ, ಏನಂತ ಆ ಪದಕಗಳದ ವಜೆ ಅಲ್ಲ, ಅದು ಗುರುಗಳ ಈ ಮಠದ ವಜಿ ಜಾಸ್ತಿ ಆಯ್ತು ಅಂತ ತಾಯಿ ಅದು. ಅದನ್ನ ಹೆಂಗಾರ ತೀರ್ಸ್ಲಪ್ಪ ಅನ್ನೋ ಒಂದು ಮನೋಭಾವದಿಂದ ಆ ವಜಿ ಜಾಸ್ತಿ ಆಯ್ತು ಅನ್ನೋ ಮಾತನ್ನ ಹೊರಡು. ಮನುಷ್ಯನ ಜೀವನ ಸುಂದರ ಆಗ್ಬೇಕಂತಂದ್ರೆ 2 ನೆನ್ಪಿಟ್ಕೋಬೇಕು ಯಾವಾಗ. ಒಬ್ಬ ತಂದೆ ಹೇಳ್ತಾನಂತ ಮಗನಿಗೆ, ಮಗ ಪ್ರಥಮವಾಗಿ ಕೇಳ್ತಾನಂತೆ, ಅಪ್ಪ ನನ್ನ ಜೀವನ ಸುಂದರ ಆಗ್ಬೇಕಂತಂದ್ರೆ ನಾನು ಏನ್ ಮಾಡ್ಬೇಕು ಹೇಳು ಅಂತ. ಅದಕ್ಕೆ ತಂದೆ ಹೇಳ್ತಾನಂತ, ನೀನು ಹುಟ್ಟದಾಗಿಂದನು ನಿನಗೆ ಬುದ್ಧಿ ಬರೋ ತನಕ ನಿನಗೆ ಎಷ್ಟು ಜನ ಸಹಾಯ ಮಾಡಿದ್ರಲ್ಲ ಅವ್ರದೊಂದು ಲಿಸ್ಟ್ ಮಾಡು ಅಂತಂದಂತೆ. ಆಮೇಲೆ ನಿನಗೆ ಬುದ್ಧಿ ಬಂದನಾದ ನಂತರ ನೀನ್ ಎಷ್ಟು ಜನಕ್ಕೆ ಏನ್ ಮಾಡಿದೆ, ಉಪಕಾರ ಮಾಡಿದ್ವಿ, ಅದೊಂದು ಲಿಸ್ಟ್ ಮಾಡುವಂತ. ಈ 2 ಲಿಸ್ಟ್ ಒಳಗ ನೀವು ಎಷ್ಟೋ ಜನ ಮಕ್ಕಳು ನೀವು ಮಗು ಇದ್ದಾಗ ಏನು ಎತ್ತಿ ಓಡಾಡಿಸಿರ್ತಾರೆ, ಕೈ ಹಿಡಿದು ಬೆರಳು ಹಿಡಿದು ನಡ್ಸಾಡ್ತಿರ್ತಾರೆ, ಸುತ್ತ ಊಟ ಮಾಡಿಸಿರ್ತಾರೆ. ಇದನ್ನೆಲ್ಲದೂ ಒಂದು ಲಿಸ್ಟ್ ಮಾಡೋ, ನೀನು ಬುದ್ಧಿ ಬರೋ ತನಕ ಎಷ್ಟು ಜನ ನಿಮಗೆ ಸಹಾಯ ಮಾಡಿದಾರೆ ಅಂತ.